ಕೆನರಾ ವಿದ್ಯಾ ಜ್ಯೋತಿ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಬಿಎಸ್ ಹೇಮಲತಾ ಮತ್ತಿತರ ಗಣ್ಯರು ಸೇರಿ ಕೆನರಾ ಬ್ಯಾಂಕ್ ಸಂಸ್ಥಾಪಕ ಅಮ್ಮೆಂಬಳ ಸುಬ್ಬರಾವ್ ಪೈ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೆನರಾ ಬ್ಯಾಂಕ್ ಸಂಸ್ಥಾಪಕರಾದ ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಆ ಕಾಲದಲ್ಲಿ ಬ್ಯಾಂಕ್ ಕ್ರಾಂತಿಯೊಂದಿಗೆ ವಿದ್ಯಾಭ್ಯಾಸ ಕ್ರಾಂತಿಯನ್ನು ಮಾಡಿದ್ದರು. ಅವರ ಆಗಿನ ಕನಸು ಇದೀಗ ಅದೆಷ್ಟು ಮೆರಿಟ್ ಪಡೆದ ವಿದ್ಯಾರ್ಥಿಗಳು ತಮ್ಮ ಜೀವನ ರೂಪಿಸಲು ಒಂದು ಹಾದಿಯಾಗಿ ಬೆಳೆಯುತ್ತಿದೆ. ಇಂತಹ ಕಾರ್ಯಕ್ರಮಗಳು ಇತರರಿಗೆ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವೆ ನೀಡುವಂತಾಗಲಿ ಎಂದು ಶುಭ ಹಾರೈಸಿದರು. ನೋಡಿ, ಯಾವಾಗ ವಿದ್ಯೆ ಅನ್ನೋದು ಎಲ್ಲರಿಗೂ ಸಿಗದೇ ಇರುವಂಥ ಕಾಲದಲ್ಲಿ ಇವರು ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ರು ಕೆನರಾ ಸ್ಕೂಲ್. ಈಗ ವಿದ್ಯೆ ಅನ್ನೋದು ಎಲ್ಲರಿಗೂ ಸಿಗ್ತದೆ, ಉಪಯೋಗಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರ್ತದೆ ಅಲ್ವಾ? ಇದು ಹೆಣ್ಮಕ್ಳಿಗೆ ಒಂದು ಉತ್ತಮವಾದ ಆಪರ್ಚುನಿಟಿ. ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಹೆಣ್ಮಕ್ಳು ಇನ್ನೂ ಕೂಡ ಸಮಾಜದಲ್ಲಿ ಮೇನ್ ಸ್ಟ್ರೀಮಿಗೆ ಬರಬೇಕಂದ್ರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ. ಸಾರಿ ಟು ಸೇ ದಟ್ ಸಾರಿ ಸರ್, ನಾವು ಎಲ್ಲ ಗಂಡ್ಮಕ್ಳ ಜೊತೆ ಕಾಂಪೀಟ್ ಮಾಡಿ ನಾವು ಈ ಸ್ಥಾನಕ್ಕೆ ಬರಬೇಕು ಅಂದಾಗ ವಿ ನೀಡ್ ಸಮ್ ಫೈನಾನ್ಷಿಯಲ್ ಸಪೋರ್ಟ್ ಅಲ್ವಾ? ನೀವು ಈಗ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅಂದಾಗ ನಿಮಗೆ ಇದು ಯು ಆರ್ ರೆಕಗ್ನೈಸ್ಡ್, ಎಲ್ಲರಿಗಿಂತ ಉತ್ತಮವಾಗಿ ಒಂದು ಅಂಕ ತಗೊಂಡಿರ್ತೀರಾ ಅಂತ ಹೇಳಿ ನಿಮಗೆ ಸ್ಕಾಲರ್ಶಿಪ್ ಸಿಗೋದು. ಈಗ ಅದೆಲ್ಲ ಎಕ್ಸಾಮ್ಸ್ ಬರೀತೀವಿ, ದೆನ್ ಅದರಲ್ಲಿ ಸೆಲೆಕ್ಷನ್ ಆದಾಗ ಒಂದು ಒಳ್ಳೆ ಪೋಸ್ಟಿಂಗ್ ಸಿಗುತ್ತೆ. ಇದೆಲ್ಲ ಯಾವಾಗ ಆಗ್ತದೆ? ನಮಗೊಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಎಕನಾಮಿಕ್ ಸಪೋರ್ಟ್ ಬೇಕು. ಸೊ ಅದಕ್ಕೆ ನಾವು ಎಕನಾಮಿಕಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಬೇಕು, ನಮ್ಮ ಡ್ರೀಮ್ಸ್ನ ಅಚೀವ್ ಮಾಡ್ಕೊಳ್ಳಿಕ್ಕೆ ಅಲ್ವಾ? ಬ್ಲೆಸ್ಸಿಂಗ್ ವರ್ಕ್ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಆ್ಯಂಡ್ ಅಕ್ರಾಸ್ ದ ಕಂಟ್ರಿ ಇಟ್ಸ್ ಲೈಕ್ 7,600 schools have been selected and 45,000 students, 45,000 and 46,000 and spending nearly 18 lakhs 35,000 18 crores 35 lakhs means it's a huge amount that you are spending on the social empowering the girl child. It's a tremendous work and I really appreciate and I really once again thankful to you people that you have called me to represent this program and thank you all for giving an opportunity. ಸಂದರ್ಭದಲ್ಲಿ ಮಂಗಳೂರು ಪ್ರಾದೇಶಿಕ ಕಚೇರಿಯ ವ್ಯಾಪ್ತಿಯ 67ನೇ ಶಾಖೆಯಲ್ಲಿ ವಿತರಣಾ ಕಾರ್ಯಕ್ರಮ ಇದ್ದು, ಮಂಗಳೂರು ಪ್ರಾದೇಶಿಕ ಕಚೇರಿಯಲ್ಲಿ 68 ವಿದ್ಯಾರ್ಥಿಗಳಿಗೆ ಕೆನರಾ ವಿದ್ಯಾ ಜ್ಯೋತಿ ವಿದ್ಯಾರ್ಥಿ ವೇತನವನ್ನು ಹಸ್ತಾಂತರಿಸಲಾಯಿತು. ಸ್ಕಾಲರ್ಶಿಪ್ನ ತಗೊಳ್ತೀವಿ. ನಮಗೆ ಈ ಸ್ಕಾಲರ್ಶಿಪ್ನ ತುಂಬ ಯೂಸ್ ಆಗಿದೆ. ಥ್ಯಾಂಕ್ ಯು ಕೆನರಾ ಬ್ಯಾಂಕ್. ನಾನು ಬಂದಿದ್ದೆ. ನಾನು ಅಮಿತಾ ಸೋನಿ 10ನೇ ತರಗತಿಯಲ್ಲಿ ಓದುತ್ತೇನೆ. ನನಗೆ ನಮ್ಮೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡ್ತಿರೋ ಕೆನರಾ ಬ್ಯಾಂಕಿಗೆ ಧನ್ಯವಾದಗಳು. ನಾವು ಒಳ್ಳೆ ಅಂಕಗಳನ್ನ ತೆಗೆದು ಒಳ್ಳೆ ಸ್ಥಾನಕ್ಕೆ ಹೋದಾಗ ನಾವು ಇದನ್ನು ಕೆನರಾ ಬ್ಯಾಂಕ್ ನೆನಪಿಸ್ಕೊಳ್ಬೇಕು. ಥ್ಯಾಂಕ್ ಯು. This scholarship is helping us in our higher education. I thank you Canara Bank for providing this scholarship. ನಾನು ಕಪಿತಾಲಯ ಶಾಲೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಶ್ರೀದೇವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಕೆನರಾ ಬ್ಯಾಂಕ್ ಸ್ಕಾಲರ್ಶಿಪ್ ಕೊಡ್ತಾರಲ್ಲ, ಅದನ್ನು ನಾವು ಒಳ್ಳೆ ರೀತಿಯಿಂದ ಉಪಯೋಗಿಸಿಕೊಂಡು ಶಾಲೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ನಮ್ಮ ಅಪ್ಪ ಅಮ್ಮನ ಹೆಸರನ್ನು ತಂದು ನಮ್ಮ ಟೀಚರ್ಸ್ ಅವರ ಹೆಸರನ್ನು ಮೇಲೆ ತರಬೇಕು. ಹಾಗೂ ಕೆನರಾ ಬ್ಯಾಂಕಲ್ಲಿ ಕೊಟ್ಟಿರುವ ಸ್ಕಾಲರ್ಶಿಪ್ ಅನ್ನು ಒಳ್ಳೆ ರೀತಿಯಿಂದ ಉಪಯೋಗಿಸಿಕೊಳ್ಳಿ. ಈ ವೇಳೆ ಕೆನರಾ ಬ್ಯಾಂಕ್ ವೃತ್ತ ಕಚೇರಿ ಮಂಗಳೂರು ಜನರಲ್ ಮ್ಯಾನೇಜರ್ ಮಂಜುನಾಥ್ ಬಿ ಸಿಂಗೈ ಮಾತನಾಡಿ, ಕೆನರಾ ಬ್ಯಾಂಕ್ ದೇಶದಾದ್ಯಂತ ಒಟ್ಟು 45,786 ವಿದ್ಯಾರ್ಥಿಗಳಿಗೆ ಒಟ್ಟು 18.35 ಕೋಟಿ ರೂಪಾಯಿ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣೆಯನ್ನ ಮಾಡುತ್ತಿದ್ದು, ನಮ್ಮ ಸಂಸ್ಥಾಪಕರ ಕನಸನ್ನು ನನಸಾಗಿಸುವ ಕಾರ್ಯವನ್ನ ವರ್ಷಂಪ್ರತಿ ದೇಶದಾದ್ಯಂತ ಮಾಡುತ್ತಿದೆ. ನಮ್ಮ ಗ್ರೇಟ್ ಫೌಂಡರ್ ಇದ್ದಾರಲ್ಲ
ಗ್ರೇಟ್ ಫೌಂಡರ್, ಬ್ಯಾಂಕನ್ನ ಯಾರು ಸ್ಟಾರ್ಟ್ ಮಾಡಿದ್ದು ಅಮಗಲ ಸುಬ್ಬರಾವ್ ಪೈ ಅವರು ಸ್ಟಾರ್ಟ್ ಮಾಡಿದಾಗ ಅವರು ಏನಂದರು, ಫಸ್ಟು ಅವಾಗ ಗರ್ಲ್ ಚೈಲ್ಡ್ ಎಜುಕೇಷನ್ ಅಷ್ಟು ಮಹತ್ವ ಇರಲಿಲ್ಲ ಅಲ್ವಾ. ಸೊ ಅವ್ರೇನು ಮಾಡಿದರು, ಒಂದು ಕೆನರಾ ಸ್ಕೂಲ್ ಓನ್ಲಿ ಫಾರ್ ಗರ್ಲ್ಸ್ ಈ ಸ್ಟಾರ್ಟೆಡ್. ಆವಾಗ ಅದನ್ನು ಸ್ಟಾರ್ಟ್ ಮಾಡಿ ದೆನ್ ಹಿ ಎನ್ಕರೇಜ್ ದ ಗರ್ಲ್ಸ್ ಟು ಗೋ ಫಾರ್ ಎಜುಕೇಷನ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಸೊ ಇವತ್ತು ಈವರೆಗೆ ನಮ್ಮ ಬ್ಯಾಂಕು ಚೆನ್ನಾಗಿ ಆಗಿದೆ. ಸೊ ಹಾಗಾಗಿ ನಾವು ಅದನ್ನು ಮರ್ತಿಲ್ಲ. ಸೊ ಹಾಗಾಗಿ ನಾವು ಎವ್ರಿ ಇಯರ್ ಈಚ್ ಬ್ರಾಂಚಿಂದ ಎಲ್ಲ ಬ್ರಾಂಚಿಂದನೂ ಮಿನಿಮಮ್ 5 ಗರ್ಲ್ ಸ್ಟೂಡೆಂಟ್ಸ್ ವಿ ವಿಲ್ ನಾಮಿನೇಟ್. ನಾವು ಬ್ಯಾಂಕಿಂದ ಸ್ಕಾಲರ್ಶಿಪ್ ಕೊಡ್ತೀವಿ. ಸೊ ಈ ಒಂದು ಇಂಡಿಪೆಂಡೆನ್ಸ್ ಡೇ ಎವ್ರಿ ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಿ ನಾವು. ಸೊ ಇದರಲ್ಲಿ ಈಗ ಈ ಪ್ರೋಗ್ರಾಮ್ ಪ್ಯಾನ್ ಇಂಡಿಯಾ ಎಲ್ಲ ಶಾಖೆಯಲ್ಲಿ ಇವತ್ತು ನಡೀತಾ ಇದೆ. ಕೆಲವೊಂದು ನಾಳೆ ನಡೀತಾರೆ, ಕೆಲವೊಂದು ಇವತ್ತು ನಡೀತಾರೆ, ಬಟ್ ಎಲ್ಲ ಬ್ರಾಂಚಲ್ಲಿ ಎಲ್ಲ ಶಾಖೆಯಲ್ಲಿ ಇವತ್ತು ಈ ಪ್ರೋಗ್ರಾಮ್ ನಡೀತಾ ಇದೆ. ಇದರಲ್ಲಿ ಏನಂದರೆ 7,600 ಸ್ಕೂಲ್ಸ್ ಆರ್ ಕವರ್ಡ್ ಅಕ್ರಾಸ್ ಇಂಡಿಯಾ. ಈ ಪ್ರೋಗ್ರಾಮು ಓನ್ಲಿ ಕರ್ನಾಟಕ ಅಥವಾ ಮಂಗಳೂರಿಗೆ ಸೀಮಿತ ಇಲ್ಲ. ನಮ್ಮ ಎಲ್ಲೆಲ್ಲಿ ಶಾಖೆ ಇದೆ ಎಂಟೈರ್ ಇಂಡಿಯಾದಲ್ಲಿ, ಇವನ್ ಅಂಡಮಾನ್ ನಿಕೋಬಾರ್ ಶಾಖೆ ಇದೆ, ಲಕ್ಷದ್ವೀಪಲ್ಲೂ ಶಾಖೆ ಇದೆ. ಸೊ ಅಲ್ಲೂ ಈ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಈ ಪ್ಯಾನ್ ಇಂಡಿಯಾದಲ್ಲಿ ಈ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡು ಈ ಥರ ನಾವು ಸ್ಕಾಲರ್ಶಿಪ್ಪು ಈಚ್ ಬ್ರಾಂಚ್ಗೆ 5 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ಇವತ್ತು 46,000 ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ, ಅಂದರೆ ಎಂಟೈರ್ ಇಂಡಿಯಾದಲ್ಲಿ 46,000 ಸ್ಟೂಡೆಂಟ್ಸಿಗೆ ಇವತ್ತು ಸ್ಕಾಲರ್ಶಿಪ್ ಬಂದಿದೆ. ಸೊ ಅದು ಬ್ಯಾಂಕಿಗೆ ಎಷ್ಟು ವೆಚ್ಚ ಆಗಿದೆ ಅದು ಮಹತ್ವದಲ್ಲ, ಬಟ್ ನಾನು ಹೇಳಬೇಕಾಗುತ್ತೆ, ನನ್ನ ಕರ್ತವ್ಯ ನಾನು ಹೇಳ್ತಾ ಇದ್ದೀನಿ. 18,35,00,000 ಬ್ಯಾಂಕಿಂದ ನಾವು ಎಲ್ಲ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದೀವಿ. ಸೊ ಈ 45,000 ಸ್ಟೂಡೆಂಟ್ಸಿಗೆ 5,000 ಅಥವಾ 3,000 ಪೆನ್ಷನ್ ಇದು ಸ್ಕಾಲರ್ಶಿಪ್ ಬಂದಿದೆಯಲ್ಲ, ಅದು ಎಂಟೈರ್ ವೆಚ್ಚ 18,35,00,000. ಸೊ ಅದನ್ನು ನೀವು ಆಲ್ರೆಡಿ ನಿಮ್ಮ ಅಕೌಂಟಿಗೆ ಬಂದಿದೆ ಅಲ್ವಾ? ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ವೃತ್ತ ಕಚೇರಿ ಡಿಜಿಎಂ ಶೈಲೇಂದ್ರನಾಥ್ ಶೀತ್, ಕೆನರಾ ಬ್ಯಾಂಕ್ ಮಂಗಳೂರು ಪ್ರಾದೇಶಿಕ ಕಚೇರಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಲತಾ ಕುರುಪು, ಎಜಿಎಂ ಸಂಜಯ್ ತ್ರಿವೇದಿ, OGS ಆ್ಯಂಡ್ CBOA ಎಸ್ ರಮೇಶ್ ನಾಯ್ಕ್, ಕಾರ್ಯಕ್ರಮ ನಿರೂಪಕಿ ಸ್ವಾತಿ ಕೊಡ್ಲಮುಗುರು ಮತ್ತಿತರರು ಉಪಸ್ಥಿತರಿದ್ದರು.